ಬಜೆಟಲ್ಲಿ ಮಾಡ್ಕೊಂಡ್ಬಿಟ್ಟು ಬಜೆಟ್ ಮಂಡಿಸಿತು. ಮಧ್ಯದಲ್ಲಿ ನೀವು GSTನ ಕಡಿಮೆ ಮಾಡಿದ್ರಿ. ಬಜೆಟ್ ಆದಮೇಲೆ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತು. ಅವ್ರ ಅಧಿಕಾರ, ಪರಮಾಧಿಕಾರ, ಅದು ನಾವು ಅವ್ರ ಸ್ವಾಧೀನಕ್ಕೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ಈಗ 10ರಿಂದ 12 ಕೋಟಿ ನುಕ್ಸಾನ್ ಆಗ್ತಾ ಇದೆ, ಬರ್ತಾ ಇಲ್ಲ ಟ್ಯಾಕ್ಸ್. ಈಗ ಮಧ್ಯಂತರದಲ್ಲಿ ಮಾಡೋದಕ್ಕಿಂತ ಬಜೆಟ್ ಅನ್ನ ಮಾಡುವಂತ ಪ್ರಾರಂಭದಲ್ಲೇ ನೀವು ಇಷ್ಟೇ ಅಪ್ಪ GST ಸರಿಯಾ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟಾಗಿ ಬಜೆಟನ್ನು ಅಂದಾಜು ಮಾಡ್ಕೊಂಡಿರೋದು. ಇವತ್ತು ಅದನ್ನು ಮಾಡ್ಕೊಳಕ್ ಆಗದಲ್ಲೇ ಇವತ್ತು 12,000 ಕೋಟಿ ಮಧ್ಯದಲ್ಲಿ ಕೋತಾದರೆ ಎಲ್ಲಿಂದ ತರಬೇಕು? ಪ್ರಿಂಟಿಂಗ್ ಮಿಷಿನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರತಕ್ಕಂಥದ್ದು ವ್ಯವಸ್ಥೆ ಹಂಗಿದೆ. ಆದ್ರಿಂದ ಅಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಇದು GST ಬಹಳ ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ. ಹೊಡೆತ ಬೀಳೋದ್ರಿಂದ ನಮ್ಮ ಎಲ್ಲ ಉತ್ತರ ಪ್ರದೇಶ, ಉತ್ತರ ಕರ್ನಾಟಕಕ್ಕೂ ಏನಾದರೂ ಯೋಜನೆ ತಗೋಬೇಕು, ಆ ಕಡೆ ತಗೋಬೇಕು, ಈ ಕಡೆ ತಗೋಬೇಕು ಅಂತಂದ್ರು ಎಲ್ಲೋ ಒಂದು ಕಡೆ ಈ ಟ್ಯಾಕ್ಸಸ್ಸು, ಈ ಕೇಂದ್ರ ಸರ್ಕಾರದ ಈ ಒಂದು, ಅದು ನಾನು ಅವ್ರದನ್ನ ಕೆಟ್ಟದ್ದು ಅಂತ ಹೇಳಲ್ಲ, ಆದರೆ ಅಲ್ಲಿ ಸೆಸ್ಗಳನ್ನ ಹಾಕ್ತಾರೆ. ಆ ಸೆಸ್ ರೂಪದಲ್ಲಿ ನಮ್ಗೆ ವಾಪಸ್ ಕೊಡ್ಬೋದಾಯ್ತಾ 14,000 ಕೋಟಿನ ಬೇರೆ ರೂಪದಲ್ಲಿ? ಅದನ್ನು ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾದಷ್ಟು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಬರುತ್ತೆ. ಅದನ್ನ ಬಿಟ್ಟು ನಮಗೆ ಬರುವಂತ 12,000 ಕೋಟಿನ ಕಡಿಮೆ ಆದ್ರೆ ನಾವು ಎಲ್ಲಿಂದ ರಾಜ್ಯ ನಡೆಸೋದು? ಹೆಂಗ್ ರಾಜ್ಯ ನಡೆಸೋದು? ಇದನ್ನು ನಾವು ಆಲೋಚನೆ ಮಾಡ್ಬೇಕಲ್ಲ. ಇದು GST ಕಡಿಮೆ ಮಾಡಿ ತಪ್ಪ ಅಂತ ಕೇಳಿ, ತಪ್ಪ ಸರಿಯಾ ಹೇಳಿ, ಅವರು ಜನರಿಗೆ ಉಪಕಾರ ಆಗುವಂತದ್ದು ಮಾಡಿ ತಪ್ಪ ಸರಿಯಾ? ಸರಿಯಾ ತಪ್ಪ? ಸಾರ್ವಜನಿಕರಿಗೆ ಕಡಿಮೆ ಮಾಡಿರೋದು ತಪ್ಪು ಅಂತ ಜಾಸ್ತಿ ಮಾಡ್ಬೇಕಂದ್ರೆ ಹೇಳಿ. ಕಾಂಗ್ರೆಸ್ ಮಾತಾಡಬೇಡಿ. ಈಗ GST ಜಾಸ್ತಿ ಮಾಡ್ಬೇಕು ಅಂತ ಒಂದು ಮನವಿ ಕೊಡಿ. ನಾವು GST ಜಾಸ್ತಿ ಮಾಡಿ ಅಂತ ಹೇಳಲ್ಲ ನೋಡ್ರಿ. GSTನ ನಾವು ಅವತ್ತು ನಿರ್ಧಾರ ಮಾಡಿಕೊಟ್ಟಿದ್ದೀವಿ. 50-50% ನಿಮಗೆ 50 ನಮಗೆ 50 ಅಂತ ಕೊಟ್ಟಿದ್ದೀವಿ. ಒಪಿನಿಯನ್ ಕೊಟ್ಟಿದ್ದೀವಿ. ಅಲ್ಲ, ನೀವು ಮಧ್ಯದಲ್ಲಿ ಕಡಿಮೆ ಮಾಡಬೇಡಿ. ಕಡಿಮೆ ಆಗಿದೆ ಹೇಳಿದ್ದು ನೀವು ಮಾಡಿದ್ರಲ್ಲ ಬಜೆಟ್. ನೋಡಿದ ಬಜೆಟ್ ಆದ ನಂತರ ಹರೀಶ್ ಅವರೇ ತುಂಬಾ ವ್ಯವಸ್ಥೆಗೆ ನೀವು ಜಾಸ್ತಿ ಮಾಡಿದ್ರಲ್ಲ, ಹರೀಶ್ ಅದರದ್ದು ಇನ್ಕಮ್ ಬರುತ್ತೆ ಗವರ್ಮೆಂಟ್. ಹರೀಶ್ ಅವರೇ ಅವ್ರು 4-5 ಸಲ ಶಾಸಕರಾಗಿ ಬಹಳಷ್ಟು ಅನುಭವ ಇದೆ. ನೀವೆಲ್ಲ ಅವ್ರಿಗೆ ಹೇಳಿಕೊಡ್ಬೇಕಂತ ಇಲ್ಲ. ನೀವು ವಿಚಾರ ಇಲ್ಲಿ ಕೇಳಿ. ಅಲ್ಲ, ನಾನು ಹೇಳ್ದು ಕೇಳಿ. ಆಯ್ತು, ನಾನು ಹೇಳ್ದು ಕೇಳಿಲ್ಲ. ಆಯ್ತು, ಅದಕ್ಕೆ ನೀವು ಮತ್ತೆ ಹೇಳ್ತಾರೆ. ಪ್ರತಿಯೊಂದಾಗ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಬುದ್ಧಿವಂತರಲ್ಲಿ ಇರುವವರು ಪ್ರತಿಯೊಂದು ಕೂಡ ಮಾತಾಡುದು ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರಪ್ಪ, ಸರಿಯಾ ತಪ್ಪ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕೂಡ ವಿಚಾರ ಹೇಳ್ಬೇಕು. ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಹೀಗೆ ಒಂದು ನಾನು ಯಾತಕ್ಕೆ ಈ ಮಾತನ್ನ ಈ ಸಂದರ್ಭ ನಾವು ಎಲ್ಲ ಜನಗಳಿಗೆ ಹೇಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ನಮ್ಮ ಕಷ್ಟನೂ ನಾವು ಹೇಳ್ಕೊತಾ ಇದೀವಿ. ಈ ರೀತಿ ಹಣಕಾಸಿನ ಇಕ್ಕಟ್ಟಿ ನಾವು ಸಿಗಾಕೊಂಡಿದ್ವಿ. ನಮಗೆ ಬರಬೇಕಾದಂತ ಟ್ಯಾಕ್ಸ್ ₹1 ಬರ್ತಾ ಇಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳು ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರ ಕಾಲದಿಂದ ಇಲ್ಲಿಯವರೆಗೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಹೇಳಿ ನಮಗೆ ಕೊಟ್ಟು JJM ಅಂತ ತಂದ್ರು. JJM ನೀವು ಎಲ್ಲ ಹಾಕ್ಸಿದ್ರಿ ನಲ್ಲಿಯ 28,000 ಕೋಟಿನ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಕೊಡಬೇಕಾದಂತ ದುಡ್ಡಿನಲ್ಲಿ ಇವತ್ತಿನವರೆಗೂ 13,000 ಕೋಟಿ ಹಣವನ್ನ ಕೊಟ್ಟಿಲ್ಲ. 13,000 ಕೋಟಿ ಹಣ ಇಲ್ಲದೆ ಹೋದ್ರೆ ಸರ್ಕಾರ ಹೆಂಗೆ ಹೇಳಿ? ಎಲ್ಲಿಂದ ತರುತ್ತೆ ಸರ್ಕಾರ? ಇದು ಸುಳ್ಳ? ಒಂದು ಹಿಂದೆ ಶಿಶು ಅಭಿವೃದ್ಧಿ ಯೋಜನೆ ಅಂತೇಳಿ ಒಂದು ತಂದ್ರು, ಅಂಗನವಾಡಿ ಅಂತ. ಅದನ್ನ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಹೆಗ್ಗಳಿಕೆ ಅಂತೇಳಿ ತಂದ್ರು. ಇವತ್ತು
ಅದೇ ಆ ಅಂಗನವಾಡಿ ಟೀಚರ್ಸ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ. ಎಷ್ಟು ಕೊಡ್ತಾ ಇದ್ದಾರೆ ಅಂತ ಕೇಳಿ ಹೋಗಿ. 7,500 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇವರು, 1,300 ಚಿಲ್ಲರೆ ಇವ್ರು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇವತ್ತು ಅಂಗನವಾಡಿ ಟೀಚರ್ಸ್ಗಳ ಸಂಬಳ ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಬಿದ್ದಿದೆ. ಇಂಥ ಬೇಕಾದಷ್ಟು ಅವು ಇವಲ್ಲ, ದೊಡ್ಡ ಪಟ್ಟಿನೇ ಇದೆ. ಇದರಿಂದ ಎಷ್ಟು ಸಾವಿರ ಕೋಟಿ ಬರಬೇಕಾದಂತ ಹಣ ಇವತ್ತು ನಮಗೆ ಬರದೇ ಇರೋದ್ರಿಂದ ನಾವು ಇವತ್ತು ರಾಜ್ಯ ಟ್ಯಾಕ್ಸ್ ಹಾಕೋಣ ಅಂದ್ರೆ ಟ್ಯಾಕ್ಸ್ ಹಾಕೋದು ನೀವೇ ಕಿತ್ಕೊಂಡಿದ್ರಲ್ಲ, ಟ್ಯಾಕ್ಸ್ ಹಾಕೋದು ನೀವೇ ನಾವೇನ್ ಮಾಡೋದು, ನಾವೇನ್ ಮಾಡೋದು ಅಂತ ಹೇಳಿ ನೀವೇ. ಅಧ್ಯಕ್ಷರೇ, ಶಿವಲಿಂಗೇಗೌಡರಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಯಾರೋ ಫಿಸಿಕಲ್ ಡೈರೆಕ್ಟರ್ ಮಾಡ್ತಿದ್ರು ಅಂತ, ಅದಕ್ಕಾಗಿ ಅವ್ರು ಏನೋ ಮಾತಾಡ್ತಾರೆ. ಶಿವಲಿಂಗೌಡ್ರೆ ಅಲ್ಲ, ಈಗ ಇನ್ನೂ ಮನೆ ಸಭಾ ಆಮೇಲೆ ಅಧ್ಯಕ್ಷರೇ ಇನ್ನೊಂದು ಇರಿ ನೀವ್ ಹೇಳಿರಲ್ಲ, ಅಲ್ಲಿದ್ದಾರೆ ಹೇಳ್ತಾರೆ ಅವ್ರು, ಹೇಳ್ದಾಗ ಕುತ್ಕೊಳ್ರಿ. ನೀವ್ ಹೇಳ್ದಾಗಲ್ಲ ಕುತ್ಕೊಳಕ್ಕಿರೋದು ನಾನು. ಶಿವಲಿಂಗೇಗೌಡ್ರೆ ಮಂತ್ರಿ ಪಕ್ಕ ನಿಮ್ಗೆ ಯಾಕೆ ಹಿಂಗೆ? ಆಯ್ತು, ನೀವು ಕಂಟಿನ್ಯೂ ಮಾಡಿ. ಈಗ ಶಿವಲಿಂಗ ಬೇಗ ಮುಗಿಸ್ಬೇಕು. ಈ ಬರ ಪರಿಹಾರನ ಕೊಟ್ಟಿಲ್ಲ, ಫ್ಲಡ್ ಡ್ಯಾಮೇಜಸ್ ಅನ್ನ ಕೊಟ್ಟಿಲ್ಲ ಅಂತ ಒಂದು ಆಪಾದನೆ ಮಾಡಿ ಆದರೆ ಹಿಂದೆ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವುದೇ ಒಂದು ರಾಜ್ಯ ವಿಪತ್ತಿಗೆ ಸಿಕ್ಕಿದಾಗ ಕೇಂದ್ರ ಧಾವಿಸಿ ಬರಬೇಕು, ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನು ಕೊಟ್ಟು ಆ ರಾಜ್ಯವನ್ನು ಮೇಲಕ್ಕೆ ಎತ್ತಬೇಕು ಅಂತಕ್ಕಂಥದ್ದು ಕಾನೂನಲ್ಲಿ ಅಡಕ ಇದೆ. ನೀವು ಬಂದ್ರಾ? ಬರಲಿಲ್ಲ. ಕ್ಷೇತ್ರ ತೆಗೆದು ಒಕ್ಕೂಟ ಕ್ಷೇತ್ರ ಅಂತ ಹಾಕುದು. ಕಷ್ಟಕ್ಕೆ ಸಿಕ್ಕಿದಾಗ, ಬರಕ್ಕೆ ಸಿಕ್ಕಿದಾಗ 3,800 ಕೋಟಿ ಹಣವನ್ನು ಕೊಡಬೇಕು ನೀವು ಅಂತೇಳಿ ಕೇಂದ್ರಕ್ಕೆ ಕಳಿಸಿದಾಗ ಇಲ್ಲಿಂದ ಎಲ್ಲ MLAಗಳು ಸ್ಟ್ರೈಕ್ ಮಾಡಿದೆ, ಕೊಟ್ರ ಸುಪ್ರೀಂ ಕೋರ್ಟಲ್ಲಿ ಹಾಕಿ ತಗೊಂಡು, ಸುಪ್ರೀಂ ಕೋರ್ಟಲ್ಲಿ ಹಾಕಿ ದುಡ್ಡನ್ನು ವಾಪಸ್ ತಗೊಂಡು. ಈ ರೀತಿ ಇವತ್ತು 2,400 ಕೋಟಿ ಹಣವನ್ನ ಫ್ಲಡ್ ಡ್ಯಾಮೇಜಸ್ಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ನಿಮ್ಮಿಂದ ₹1 ಕೊಟ್ಟಿದ್ದೀರಾ? ಇನ್ನುವೆ ಸೌಜನ್ಯಕ್ಕೊಂದು ಭೇಟಿ ಕೊಟ್ಟಿದ್ದೀರೇನ್ರಿ? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಇದು. ನೀವು ಮಂತ್ರಿನ ಉತ್ತರ ನಾವು ಬಜೆಟ್ ನೀವು ಕೊಡಬೇಕು, ನಾವು ಕೊಡಬೇಕು. ರಾಜ್ಯ ಕೇಂದ್ರ ರಾಜ್ಯ ಎರಡು ಕೊಡಬೇಕು. ಅದೇ ಮುಗಿಸ್ 2 ತಾಸು ಅವ್ರು ಮಾತಾಡ್ಕೊಡ್ತೀರಿ. ಮಾತಾಡ್ಲಿ, ಬೇರೆ ವಿಷಯ ಒಂದಿನ ಇವ್ರು ಕಷ್ಟಪಟ್ಟು ದುಡ್ಡು ಕೊಡಲ್ಲ. ಅಧ್ಯಕ್ಷರೇ, ದುಡ್ಡು ಕೊಡಲ್ಲ, ಮಾತಾಡಕ್ಕೂ ಬಿಡಲ್ಲ. ನಾವು ಕೇಳಕತ್ತಿ ಬರೀ ಉತ್ತರ ದುಡ್ಡು ಇಲ್ಲಿ ಸಮಸ್ಯೆಗಳು ಸರ್ಕಾರವನ್ನೇ ಹೊಣೆ ಮಾಡಿ ರಾಜ್ಯ ಸರ್ಕಾರದಿಂದಲೇ ಈ ಹಣಕಾಸಿನ ಆರ್ಥಿಕ ಮುಗ್ಗಟ್ಟು ಈ ರಾಜ್ಯದಲ್ಲಿ ಬಂದಿದೆ ಅಂತೇಳಿ ನೀವೇನ್ ಹೇಳ್ತೀರಿ? ಇದು ಇನ್ನೂ ಒಂದ್ ದಿವಸ ಡಿಬೇಟ್ ಇಡೋಣ, ಇನ್ನೂ ಒಂದಿನ ಚರ್ಚೆ ಮಾಡೋಣ. ಸರ್ಕಾರದಿಂದ ಎಷ್ಟಾಗಿದೆ, ಕೇಂದ್ರದ ಮಲತಾಯಿ ಧೋರಣೆಯಿಂದ ಏನೇನಾಗಿದೆ ಅಂತಕ್ಕಂಥದ್ದು ಸಮಗ್ರವಾದ ಚರ್ಚೆ ಆಗಲಿ. ಸದನದಲ್ಲಿ ಚರ್ಚೆ ಆಗಿ ಇವತ್ತು ಈ ರಾಜ್ಯ ಈ ಆರ್ಥಿಕ ಸಂಕಷ್ಟಕ್ಕೆ ಏನಾದರೂ ಗುರಿಯಾಗಬೇಕಾಗಿದ್ರೆ ಸುಳ್ಳೇ ನಮ್ಮ ಮನೆ ದೇವರಯ್ಯ ಮಲತಾಯಿ ಧೋರಣೆ ಅಂತಕ್ಕಂಥದ್ದನ್ನು ನಾನು ಕಡಾಖಂಡಿತವಾಗಿ ಸಾಬೀತು ಮಾಡಿ ತೋರಿಸ್ತೇನೆ. ಯಾವ್ಯಾವ ಇಲಾಖೆಯಿಂದ ಏನೇನು ಇದನ್ನೆಲ್ಲ ಹೇಳಕ್ ಹೋದ್ರೆ ನಿಮಗೆ ಬೇಜಾರಾಗುತ್ತೆ. ಯಾವ್ಯಾವ ಇದರಲ್ಲಿ ಕೋಟಿ ನೀವು 4,50,000 ಕೋಟಿ ಹಣವನ್ನ
ಕೇಂದ್ರಕ್ಕೆ ನಾವು ರವಾನೆ ಮಾಡ್ತೇವೆ. ಆಯ್ತು. ಕರ್ನಾಟಕ ರಾಜ್ಯದಿಂದ next. ನೀವು ಕೊಡ್ತಾ ಇರೋದು ಆ ಕೇಂದ್ರದಿಂದ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದಿಂದಲೇ ರಾಜ್ಯ ಸರ್ಕಾರ ನಡೆಸಬೇಕಂತಿದ್ದೀರಾ ನೀವು? ಕೊಡ್ತಾ ಇರೋದು ಅದನ್ನ ಕೇಂದ್ರದಲ್ಲಿ ರಾಜ್ಯದಲ್ಲಿ 60 ವರ್ಷ ಕಾಂಗ್ರೆಸ್ ಗ್ಯಾರಂಟಿ ಕೊಡುವ ಕೇಂದ್ರ ಸರ್ಕಾರವನ್ನು ಕೇಳ್ಕೊಟ್ರಾ? ಕೇಂದ್ರ ಸರ್ಕಾರನೇ ನಡೆಸಬೇಕಂತಿದೆ. ಹೆಚ್ಚು ಇವತ್ತು ಶಿವಲಿಂಗ ಅವ್ರೆ, ಒಂದು ಗಂಟೆ ಆಗಿದೆ. ಕೇರಳ ಕೊಡ್ಲಿಕ್ಕಾಗತ್ತೆ ನಿಮಗೆ? ಕೇರಳಕ್ಕೆ ನಮ್ಗೆ ಅನುದಾನ ಕೊಡಿ. ಕಷ್ಟಪಟ್ಟು ಸದೃಢವಾದಂತ ಆಡಳಿತವನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮುಂದೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲ ಇನ್ನೊಂದ್ ದಿವಸ ಚರ್ಚೆಯಲ್ಲಿ ಇಡೋಣ. ಇಲ್ಲಿ ಬೇಡ, ಬೆಂಗಳೂರಲ್ಲಿ ಇಡೋಣ, ಶಶಿಕಾಂತ್ ಜಲ್ಲೆ ಇಲ್ಲ ಅಂದ್ರೆ ಡಿಬೇಟ್ ಇಡೋಣ. ಬನ್ನಿ, ನಾನೇನಾದ್ರೂ ಒಂದು ಚೂರು ಮೊದಲಿಗೆ ಅಸತ್ಯವಾದ ಮಂತ್ರಿಗಳು ಯಾರು ಅಂತ ಮಾಡ್ಕೊಳ್ಳಿ. ಮುಂದೆ ಮಾಡೋಣ. ಅಧ್ಯಕ್ಷರೇ, ನಿಮ್ಗೂ ನಾನು ತೊಂದರೆ ಕೊಡಲ್ಲ. ಇಷ್ಟು ಹೇಳಿ, ಈ ಉತ್ತರ ಕರ್ನಾಟಕ ಒಂದು ಸಾರ್ವಭೌಮತ್ವ ದೊಡ್ಡದಾಗಿ ಬೆಳಿಲಿ. ಎಲ್ಲ ಸಮಗ್ರ ಉತ್ತರ ಕರ್ನಾಟಕ ಒಂದೇ ಒಂದು ಶಬ್ದ ಉತ್ತರ ಕರ್ನಾಟಕ ಮಾತಾಡಿಲ್ಲ. ಉತ್ತರ ಕರ್ನಾಟಕದ ಜನ ಇವತ್ತು ಲಕ್ಷಾಂತರ ಜನ ಉತ್ತರ ಕರ್ನಾಟಕದ ಸಮಸ್ಯೆ ಕೂಡ ಗೊತ್ತಿಲ್ಲ. ಉದ್ಯೋಗವನ್ನು ಅರಸಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಬ್ರು ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಬೆಂಗಳೂರು ಆಶ್ರಯ ತಾಣ ಆಗಿದೆ ಇವತ್ತು. ಅಂತ ಉತ್ತರ ಕರ್ನಾಟಕದ ಜನ ಎಲ್ಲ ನೆಮ್ಮದಿಯಿಂದ ಇರಬೇಕು, ಸದೃಢವಾಗಿರ್ಬೇಕು. ಅಪ್ಪರ್ ಭದ್ರಾ ಇನ್ನ ರಾಷ್ಟ್ರೀಯ ನೀವ್ ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ ಹೋಗಿ